ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಒಂದು ಎಜುಕೇಷನ್ ಮಾಹಿತಿ ನಾವು ನೋಡಿದರೆ ಸೊ ಡಿಗ್ರಿ ವಿದ್ಯಾರ್ಥಿಗಳು ಕೇಳ್ತಾ ಇರೋ NEP ಒಂದು ಸಿಲೆಬಸ್ ಏನಿದೆಯಲ್ಲ 2021-22 ಸಾಲಲ್ಲಿ ಹೇಗೆ ಡೌನ್ಲೋಡ್ ಮಾಡೋದು ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಸೊ ಈ ಒಂದು ವಿಡಿಯೋದಲ್ಲಿ ಹೇಗೆ ಡೌನ್ಲೋಡ್ ಮಾಡ್ಕೋಬೋದು ನೀವು ಅಂತ ಮಾಹಿತಿನ ಕೊಡ್ತಾನೆ. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರ ಮೂಲಕ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ಫಸ್ಟ್ ನೋಡ್ಬೋದು. ನಿಮ್ಮದೇನು ಡೌಟ್ ಇರೋ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ವಿದ್ಯಾರ್ಥಿಗಳಲ್ಲಿ ಬಂದು ತಮ್ಮ ಡೌಟ್ನ ಕ್ಲಿಯರ್ ಮಾಡ್ಕೋಬೋದು ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗ್ತಿರೋ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡೋಣ ಬನ್ನಿ. ವಿದ್ಯಾರ್ಥಿಗಳು ಡಿಗ್ರಿ ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ ಇನ್ನು ಒಂದು ಸಿಲೆಬಸ್ನ ಚೇಂಜ್ ಮಾಡಿದ್ದಾರೆ 2021-22ನಲ್ಲಿ ಸಾಲಿನಲ್ಲಿ ಓದ್ತಿರೋಂಥ ವಿದ್ಯಾರ್ಥಿಗಳಿಗೆ. ಸೊ ಒಂದು ವಿದ್ಯಾರ್ಥಿಗಳು ಸಿಲೆಬಸ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಇವಾಗ ತೋರಿಸ್ತೇನೆ. ಸೊ ನಾನು ಈ ಒಂದು ಉದಾಹರಣೆಗೆ ಒಂದು ಯೂನಿವರ್ಸಿಟಿಗೆ ಹೋಗ್ಬಿಟ್ಟು ತೋರಿಸ್ತೇನೆ. ಸೊ ನೀವು ನಿಮ್ಮ ಒಂದು ಯೂನಿವರ್ಸಿಟಿ ನೇಮ್ನ ಹಾಕ್ಬಿಟ್ಟು ನೀವು ಸರ್ಚ್ ಮಾಡ್ಬೋದು. ಒಂದು ಉದಾಹರಣೆಯಾಗಿ ಒಂದು ಮೆಥಡಲ್ಲಿ ನಾನು ನಿಮಗೆ ತೋರಿಸ್ತೀನಿ ಅಷ್ಟೇ. ಸೊ ಇದೇ ಆರ್ಡ್ರಲ್ಲಿ ನೀವು ಸಿಲೆಬಸ್ನ ಡೌನ್ಲೋಡ್ ಮಾಡ್ಕೋಬೋದು, ನೋಡ್ಕೋಬೋದು ವಿದ್ಯಾರ್ಥಿಗಳೇ. ಸೊ ಉದಾಹರಣೆಗೆ ನಾನು ಇವಾಗ ಸರ್ಚ್ ಮಾಡ್ತೀನಿ. ನೀವು ಕ್ರೋಮ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ, ಸರ್ಚ್ ಮಾಡಿ. ಸೊ ನಾನು ಇವಾಗ ಬ್ಯಾಂಗ್ಳೂರು ಯೂನಿವರ್ಸಿಟಿ ಅಂತ ಸರ್ಚ್ ಮಾಡಿ ನಿಮಗೆ ತೋರಿಸ್ತೇನೆ. ಸೊ ಬ್ಯಾಂಗ್ಳೂರು ಯೂನಿವರ್ಸಿಟಿ ಅಂತ ನಾನು ಇವಾಗ ಸರ್ಚ್ ಮಾಡ್ತೇನೆ. ಸೊ ಇಲ್ಲಿ ಗ್ಯಾಪ್ನ ಕೊಡ್ತೇನೆ ನಾನು. ಸೊ ಇಲ್ಲಿ ಗ್ಯಾಪ್ನ ಕೊಡಬೇಕಾಗುತ್ತೆ. ಸೊ ಅಂದರೆ ನಾರ್ಮಲಾಗಿ ಹೇಗೆ ಬರುತ್ತೋ ಆ ಥರ. ಸೊ ಇಲ್ಲಿ ನಿಮಗೆ ಬ್ಯಾಂಗ್ಳೂರು ಯೂನಿವರ್ಸಿಟಿ ಅಫಿಷಿಯಲ್ ವೆಬ್ಸೈಟ್ ಕಾಣಿಸುತ್ತೆ ಈ ಥರ. ಸೊ ನಿಮ್ಗೆ ಯಾವ ಯೂನಿವರ್ಸಿಟಿ ಸರ್ಚ್ ಮಾಡಿದಾಗ ನಿಮ್ಮ ಮೈಸೂರು ಯೂನಿವರ್ಸಿಟಿ, ಮಂಗಳೂರು ಯೂನಿವರ್ಸಿಟಿ, ಯಾವ ಯೂನಿವರ್ಸಿಟಿ ಸರ್ಚ್ ಮಾಡಿದಾಗ ಆ ಥರ ಒಂದು ಬರುತ್ತೆ ಅಫಿಷಿಯಲ್ ಆಗಿ. ಸೊ ಆ ಥರ ಬಂದಾಗ ಲೋಗೋ ಎಲ್ಲ ಬಂದಾಗ ನಿಮಗೆ ಅದು ವೆಬ್ಸೈಟ್ ಆಗಿರುತ್ತೆ. ಸೊ ಆ ಥರ ನೀವು ಸರ್ಚ್ ಮಾಡ್ಬೋದು. ಈಗ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ, ಬ್ಯಾಂಗ್ಳೂರು ಯೂನಿವರ್ಸಿಟಿ ಅಂತ ಕಾಣಿಸ್ತಾ ಅದ್ರ ಮೇಲೆ ನಾನು ಕ್ಲಿಕ್ ಮಾಡಿದ್ದೀನಿ. ಈಗ ನಿಮಗೆ ಓಪನ್ ಆಗುತ್ತೆ. ಇದು ಬ್ಯಾಂಗ್ಳೂರು ಯೂನಿವರ್ಸಿಟಿಯವರ ಅಫಿಷಿಯಲ್ ವೆಬ್ಸೈಟ್ ಆಗಿರುವಂಥದ್ದು. ಸೊ ಈ ಥರ ನೀವು ಸ್ಕ್ರಾಲ್ ಮಾಡ್ಬೋದು. ಕೆಳಗಡೆ ತನಕ ತೊಗೊಂಬಂದಾಗ ಈ ಥರ ಕಾಣಿಸುತ್ತೆ ನಿಮಗೆ. ಅದೊಂದು ಡೀಟೇಲ್ಸ್ ಇರುತ್ತೆ ಬ್ಯಾಂಗ್ಳೂರು ಯೂನಿವರ್ಸಿಟಿ ಅವ್ರದ್ದು. ಸೊ ಆ ಥರ ನೀವು ಕನ್ನಡ ಇಂಗ್ಲೀಷ್ ಬೇಕಾದ್ರೂ ಅಲ್ಲಿ ಹಾಕೋಬೋದು. ನಿಮಗೆ ಏನು ಆಪ್ಷನ್ ಕೊಟ್ಟಿರ್ತಾರೆ, ನೀವು ಕನ್ನಡ ಇಂಗ್ಲೀಷ್ ಯಾವುದ್ರಲ್ಲಿ ಬೇಕಾದ್ರೆ ನೀವು ನೋಡ್ಕೋಬೋದು ಅಂತ. ಪ್ರತಿ ಯೂನಿವರ್ಸಿಟಿಯಲ್ಲಿ ಕೂಡ ಈ ಥರ ಒಂದು ಆಪ್ಷನ್ಸ್ ಇರ್ತವೆ. ಸೊ ವಿದ್ಯಾರ್ಥಿಗಳಿಗೆ ಇಲ್ಲ ಕೆಲವೊಂದು ಯೂನಿವರ್ಸಿಟಿ ಏನು ಮಾಡ್ತಾರೆ ಅಂದರೆ 3 ಡಾಟ್ಸ್ ಇತ್ತಲ್ಲಿ. ಸೊ ಇದು 3 ಡಾಟ್ಸ್ ಮೇಲೆ ವಿದ್ಯಾರ್ಥಿಗಳಿಗೆ ಅವರು ಒಂದು ಸಿಲೆಬಸ್ನ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಾಂದರೆ ಕೆಲವೊಂದು ಯೂನಿವರ್ಸಿಟಿಯವರು ಕೆಲವೊಂದು ರೀತಿಯಾದಂಥ ಮಾಹಿತಿಗಳನ್ನ ಕೊಡ್ತಾರೆ. ಸೊ ಇವಾಗ ಲ್ಯಾಂಗ್ವೇಜಸ್ನ ಸೆಲೆಕ್ಟ್ ಮಾಡ್ಕೋಬೋದು ಅಂತ ಹೇಳಿದ್ದೀನಿ ನಿಮಗೆ. ಸೊ ನೀವು ಲ್ಯಾಂಗ್ವೇಜಸ್ನ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಂಡು ನೋಡ್ಕೋಬೋದು ಯಾವ ಲ್ಯಾಂಗ್ವೇಜ್ ಬೇಕು ಅಂತ. ಈ ಥರ ಒಂದು 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಸಿಲೆಬಸ್ ಅಂತ ಕಾಣಿಸುತ್ತೆ. ನಿಮಗೆ ಸಿಲೆಬಸ್ ಮೇಲೆ ಕ್ಲಿಕ್ ಮಾಡ್ಕೋಬೋದು. ಈಗ ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಸಿಲೆಬಸ್ ಅಂತ ಕಾಣಿಸ್ತಿಲ್ಲ ನಿಮಗೆ. ಸೊ ರೀಸೆಂಟಾಗಿ ನಿಮಗೆ ಅನೌನ್ಸ್ಮೆಂಟ್ ಅಂತ ಒಂದು ಆಪ್ಷನ್ಸ್ ಕಾಣಿಸ್ತಿದೆ ಇಲ್ಲಿ. ಸೊ ಕನ್ನಡದಲ್ಲಿ ಇವಾಗ ನಾನು ಹಾಕೊತೀನಿ ನಿಮಗೆ ತೋರಿಸೋದಕ್ಕೋಸ್ಕರ. ಆಲ್ಮೋಸ್ಟ್ ಎಲ್ಲ ಕನ್ನಡದಲ್ಲಿ ನೋಡ್ತಿರ್ತೀರ ಅಂತ. ಸೊ ಕನ್ನಡ ವಿದ್ಯಾರ್ಥಿಗಳಿಗೆ ನೋಡೋದಾದ್ರೆ ನಾವು ಈಗ ಒಂದೊಂದು ಯೂನಿವರ್ಸಿಟಿಯಲ್ಲಿ ಒಂದೊಂದು ಥರ ಕೊಟ್ಟಿರ್ತಾರೆ. ಇಲ್ಲಿ ನಿಮಗೆ ಪ್ರಕಟಣೆ ಅಂತಿದೆ NEP 2020 ಸ್ನಾತಕ ಪದವಿ ಪಠ್ಯಕ್ರಮ ಅಂತಿದೆ. ಸೊ ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ಇವಾಗ NEP 2020 ಅಂತ ಇದೆಯಲ್ಲ. ಸೊ ಇದ್ರ ಮೇಲೆ ನಾನು ಕ್ಲಿಕ್ ಮಾಡಿದ್ದೇನೆ. ಸೊ ಈಗ ಬ್ಯಾಂಗ್ಳೂರು ಯೂನಿವರ್ಸಿಟಿಯವರು ಬಿಟ್ಟಿರೋಂಥ ಒಂದು ಏನೋ ಸಿಲೆಬಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಸೊ ಇವಾಗ ನಾನು ಡೆಸ್ಕ್ಟಾಪಲ್ಲಿ ಆನ್ ಮಾಡ್ಕೊತೀನಿ, ನಿಮಗೆ ಝೂಮ್ ಮಾಡಿ ತೋರಿಸ್ಬೋದು ಅವಾಗ. ಸೊ ಇವಾಗ ನಾನು ನಿಮಗೆ ಓಪನ್ ಮಾಡ್ಕೊತೀನಿ ಇವಾಗ. ಸೊ ಇವಾಗ ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. 2021-22ನೇ ಸಾಲಿನಲ್ಲಿ ವಿದ್ಯಾರ್ಥಿಗಳಿಗೆ ಓದ್ತಿರಲ್ಲ ಅವರಿಗೆ ಒಂದು CBCSನ ಒಂದು NEP 2020 ಒಂದು ಸಿಲೆಬಸ್ ಆಗಿರುವಂಥದ್ದು. ಸೊ ನಾನು ನಿಮಗೆ ಆರ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತೀನಿ ಇವಾಗ ಉದಾಹರಣೆಗೆ. ಸೊ ಆರ್ಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ತೋರಿಸ್ತಿದೆ 2021-22ನೇ ಸಾಲದು ಅಂತ. ಸೊ ವಿದ್ಯಾರ್ಥಿಗಳಿಗೆ ಇಷ್ಟು ಇದೆ, ಎಕನಾಮಿಕ್ ಇದೆ, ಪೊಲಿಟಿಕಲ್ ಸೈನ್ಸ್ ಇದೆ, ಜರ್ನಲಿಸಮ್ ಇದೆ, ನಾರ್ಮಲ್ ಸಬ್ಜೆಕ್ಟ್ಸ್ ಎಲ್ಲ ಇದ್ದಾವೆ, ಸೋಷಿಯಾಲಜಿ ಎಲ್ಲ ಸಬ್ಜೆಕ್ಟ್ಗಳಿದೆ. ವಿದ್ಯಾರ್ಥಿಗಳಿಗೆ ಯಾವ ಒಂದು ಸಬ್ಜೆಕ್ಟ್ ಬೇಕು ಅದರ ಮೇಲೆ ಅವರು ಕ್ಲಿಕ್ ಮಾಡೋದ್ರ ಮೂಲಕ ಒಂದು ಸಬ್ಜೆಕ್ಟ್ನ ಒಂದು ಸಿಲೆಬಸ್ ಹೇಗಿದೆ ಅಂತ ತಿಳ್ಕೊಬೋದು ವಿದ್ಯಾರ್ಥಿಗಳೇ ನೀವು. ಇನ್ನೊಂದೇನೆಂದರೆ ಕೆಳಗಡೆ ನೀವು ನೋಡ್ಬೋದು ಅದು ಹಳೆಯ ಸಿಲೆಬಸ್ ಆಗಿರುವಂಥದ್ದು. ಸೊ ಇವಾಗ ನಿಮಗೆ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಬೇಕು ಅಂದರೆ ಮತ್ತೆ ಇವಾಗ ಅದ್ರ ಬ್ಯಾಕ್ ಬನ್ನಿ. ಸೊ ಮತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಬರುತ್ತೆ ನೋಡಿ ಸೈನ್ಸ್ ಕೆಳಗಡೆ ಇದೆ ಲ್ಯಾಂಗ್ವೇಜಸ್ ಅಂತ. ಸೊ ಆ ಥರ ಒಂದು ಲ್ಯಾಂಗ್ವೇಜಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲ್ಯಾಂಗ್ವೇಜ್ ಸಬ್ಜೆಕ್ಟ್ನ ನೋಡ್ಬೋದು. ನಿಮಗೆ ತೋರ್ಸೋಕೆ ಹೋಗ್ತಾಯಿಲ್ಲ ಯಾಕಂದರೆ ವಿದ್ಯಾರ್ಥಿಗಳು ಗೊತ್ತಾಗುತ್ತೆ ಅಂತ. ಸೊ ನಾರ್ಮಲಾಗಿ ನಿಮ್ಮ ಒಂದು ಯೂನಿವರ್ಸಿಟಿ ಯಾವುದಿದೆ ಅದನ್ನು ಸರ್ಚ್ ಮಾಡೋದ್ರ ಮೂಲಕ ನೀವು ನೋಡ್ಕೋಬೋದು. ಸೊ ಇದೇ ಈಸಿಯಾಗಿ ವಿದ್ಯಾರ್ಥಿಗಳು ನೋಡ್ಕೋಬೋದು. ಆದಷ್ಟು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರ ಮೂಲಕ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ ವಿಡಿಯೋ ಇಷ್ಟ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ.